ಶತ್ರುನ ಹೊಡಿಬೇಕು ಅಂತಂತಂದು ಹೇಳಿದ್ರೇನೆ ಅವನಿಗೆ ಇದನ್ನೇನದು ದೊಣ್ಣೆ ತೊಗೊಂಡು ಹೊಡೆಯೋದಾಗ್ಲಿ ಅಥವಾ ಒಂದು ಪಿಸ್ತೂಲ್ ತೊಗೊಂಡು ಹೊಡೆಯೋದಾಗ್ಲಿ ಆ ಥರ ಒಂದು ಇದು ಇತ್ತು. ಈಗ ಒಬ್ಬನು ಸಾಯಿಸಬೇಕು ಅಂತಂತಂದರೆ ಅವನಿಗೆ ಒಂದು ಡ್ರಗ್ಸ್ ಚಟಕ್ಕೆ ಬಲಿ ಮಾಡಿಸಿದ್ರೆ ಸಾಕು, ಅವನು ತನ್ನಿಂದ ತಾನೇ ನಾಶವಾಗಿ ಹೋಗ್ತಾನೆ. ಕೇವಲ ಅವನು ಇಷ್ಟೇ ನಾಶ ಆಗಲ್ಲ, ಅವನ ಕುಟುಂಬ, ಅವನ ಜೊತೆ ಇರುವಂಥ ಎಲ್ಲ ಸಮಾಜನೂ ಕೂಡ ಅವನ ಜೊತೆ ನಾಶ ಆಗ್ತಾ ಇದೆ. ಸೊ ಇದು ಒಂದು ಕೇವಲ ಒಂದು ಪೊಲೀಸರಿಗೆ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಅಫೆನ್ಸ್ನು ಕೂಡ ಅಲ್ಲ, ಇದು ಒಂದು ಸಮಾಜದ ಪಿಡುಗು ಅಂತಲೇ ಹೇಳ್ಬೋದು. ಡ್ರಗ್ ವ್ಯಸನ ಕೇವಲ ಏನು ನಾವು ಪೊಲೀಸರು ನಾವು ಬೇಡ ಅಂತಂದು ಹೇಳ್ತೀವಿ, ಡ್ರಗ್ಸ್ ಬೇಡ, ಡ್ರಗ್ಸ್ ಮಾರಾಟ ಮಾಡೋರಿಗೆ ಅಥವಾ ಡ್ರಗ್ಸ್ ಕನ್ಸ್ಯೂಮ್ ಮಾಡೋರಿಗೆ ಅವ್ರಿಗೆ ಹಿಡಿದ್ಬಿಟ್ಟು ನಾವು ಕೇಸ್ ಮಾಡ್ತೀವಿ. ಪೊಲೀಸರಿಗೆ ಭಯದಿಂದ ನಾವು ಇದನ್ನು ಮಾಡಬಾರ್ದು ಅಂತಂದು ನಿಮ್ಮಲ್ಲಿ ಬರಬಾರ್ದು. ನಿಮ್ಮ ಜೀವನಕ್ಕೆ ನೀವು ಒಂದು ಸುಸಜ್ಜಿತವಾಗಿ ಸಮಾಜವನ್ನು ಬಿಲ್ಡ್ ಮಾಡಬೇಕಾತಂತಂದರೆ ಇಂಥ ಒಂದು ಡ್ರಗ್ಸಿಂದ ದೂರ ಇರಬೇಕು ಅನ್ನೋದೇ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ನಮ್ಮದು ಪೊಲೀಸ್ ವತಿಯಿಂದನೂ ಕೂಡ. ಹಾಗೂ ಲಾಸ್ಟ್ ವೀಕ್ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಗೃಹ ಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಇದು ಒಂದು ರೈಸ್ ಕರ್ನಾಟಕ ಅಂತಂದು ಹೇಳಿಬಿಟ್ಟು ಒಂದು ಅಭಿಯಾನನೇ ಪ್ರಾರಂಭವಾಯಿತು. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದು ಒಂದೇ ಒಂದು ಶಬ್ದ ಏನು ಅಂತಂತಂದರೆ ಸೇ ಬೇಡ ಬ್ರೋ. ಬೇಡ ಬ್ರೋ ಯಾರಿಗೆ? ಒಂದು ಡ್ರಗ್ಸ್ ತಗೊಳೋರಿಗೆ ಬೇಡ ಬ್ರೋ. ಒಂದು ಡ್ರಗ್ಸ್ ನಮಗೆ ಅವನ ಮಾಡ್ತಾರಲ್ಲ ತಗೋ ಅಂತಂದು, ನೀವು ಒಂದು ಮಚ್ಚ ಒಂದು ದಮ್ ಹೊಡಿ ಅಂತಂದು ಹೇಳ್ತಾರಲ್ಲ ಅವ್ರಿಗೂ ಕೂಡ ಬೇಡ ಬ್ರೋ. ಹಾಗೂ ಹೊರಗಡೆಯಿಂದ ಬಂದು ನಮ್ಮಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರಲ್ಲ ಅವ್ರಿಗೂ ಕೂಡ ಬೇಡ ಬ್ರೋ, ನೀನು ಬಂದರೆ ನಮ್ಮ ಕರ್ನಾಟಕದ ಪೊಲೀಸರು ನಾವು ಬಿಡಂಗಿಲ್ಲ, ನಿಮಗೆ ಹಿಡಿದು ಒಳಗಡೆ ಹಾಕ್ತೀವಿ ಅಂತಂದು ಹೇಳಿ ತಾಕೀತು ಮಾಡಲಿಕ್ಕೂ ಕೂಡ ನಾವು ಹೇಳಬೇಕಾಗಿದ್ದು ಒಂದೇ ಒಂದು ಸ್ಲೋಗನ್, ಬೇಡ ಬ್ರೋ. ಸೊ ಹೀಗಾಗಿ ಕೇವಲ ಇದು ಒಂದು ಸಾಮಾಜಿಕ ಪಿಡುಗು ಅಂತ ನಾವು ತಗೊಂಡ್ಬಿಟ್ಟು ಇದರಿಂದ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೋ ಕಾಲೇಜು ಸ್ಕೂಲ್ಸು ಎಲ್ಲ ಹೋಗ್ತೀವಿ, ಆಮೇಲೆ ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ನೋಡ್ತೀವಿ. ಆಮೇಲೆ ಈ ಒಂದು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾದವರು ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಮಜೆಗೋಸ್ಕರ ಮಾಡ್ತಾರೆ, ಫ್ರೆಂಡ್ಸ್ ಒತ್ತಾಯಗೋಸ್ಕರ ಮಾಡ್ತಾರೆ. ಸ್ಲೋಲಿ ಅವ್ರು ಅದಕ್ಕೆ ಅಡಿಕ್ಷನ್ ಆಗ್ತಾರೆ. ಅಡಿಕ್ಷನ್ ಆಗ್ತಂತಂದರೆ ಜಾಸ್ತಿ ಡ್ರಗ್ಸ್ ತೊಗೊಲಿಕ್ಕೆ ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೊದಲು ಅವ್ರು ಪಾಕೆಟ್ ಮನಿಯನ್ನು ಖರ್ಚು ಮಾಡಲಿಕ್ಕೆ ನೋಡ್ತಾರೆ. ಪಾಕೆಟ್ ಮನಿ ಸಾಲಾರ್ದಕ್ಕೆ ಸುಳ್ಳು ಹೇಳಿಬಿಟ್ಟು ಮನೆಯಿಂದ ದುಡ್ಡು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸುಳ್ಳು ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮತ್ತೆ ಕಳ್ಳತನ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಇನ್ಸಿಡೆಂಟಲ್ಲಿ ಕೊಲೆನೂ ಕೂಡ ಮಾಡಲಿಕ್ಕೆ ಹೇಸಂಗಿಲ್ಲ ಈ ಒಂದು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾದ ವ್ಯಕ್ತಿಗಳು. ಹೀಗಾಗಿ ಇದರಿಂದ ಒಂದು ಕ್ರಿಮಿನಲ್ ಅಫೆನ್ಸನ್ನು ಕೂಡ ಅವ್ರ ಮನಸ್ಸಲ್ಲಿ ಆ ಥರ ಒಂದು ಯೋಚನೆಗಳನ್ನು ಮಾಡಲಿಕ್ಕೆ ಡ್ರಗ್ಸ್ ಕಾರಣ ಆಗುತ್ತೆ. ಹೀಗಾಗಿ ನಾವು ಇದರಿಂದ ದೂರ ಇರುವುದು ನಮ್ಮ ಸಮಾಜಕ್ಕೆ ನಮಗೂ ಕೂಡ ಒಳ್ಳೆಯದು. ಕೇವಲ ನೀವು ಅಷ್ಟೇ ಅಲ್ಲ, ನಮ್ಮ ಜೊತೆ ಇರೋರು, ನಾವು ಎಲ್ಲೋ ದೂರದಿಂದ ನಮ್ಮ ಸಂಬಂಧಿಕರಿಗೂ ಕೂಡ ಇದು ಒಂದು ಸ್ಲೋಗನ್ ಹೋಗಬೇಕು, ಬೇಡ ಬ್ರೋ. ಯಾರಾದ್ರೂ ಮಾಡ್ತಾ ಇತ್ತಂತಂದರೆ ಕಣ್ಣು ಮುಚ್ಕೊಂಡು ಕುಂದ್ರುವಂಗಿಲ್ಲ, 112ಗೆ ಕರೆ ಮಾಡಬೇಕು ಅಥವಾ ಗೌಪ್ಯವಾಗಿ ನಮ್ಮ ಪೊಲೀಸರಿಗೂ ಕೂಡ ಮಾಹಿತಿ ನೀಡಬೇಕು. ಸೊ ಅಂಥವ್ರನ್ನೂ ಕೂಡ ನಾವು ಹಿಡಿದ್ಬಿಟ್ಟು ನಾವು ಅವ್ರ ಮೇಲೆ ಕಾನೂನು ಕ್ರಮ ಏನು ಜರುಗಿಸ್ಬೇಕು ಮಾಡ್ತೀವಿ. ಹಾಗೂ ಅಲ್ಲಿ ಒಂದು ವಾತಾವರಣ ತಿಳಿಗೊಳಿಸಿ ಅದನ್ನು ಡ್ರಗ್ ಮುಕ್ತವಾಗಿ ಮಾಡಲಿಕ್ಕೆ ನಾವೆಲ್ಲನೂ ಕೂಡ ಪಣ ತೊಡಬೇಕು. ಕೇವಲ ಬರೀ ಪೊಲೀಸರಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇದು ಅಲ್ಲ, ಇದು ಸಮಾಜಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಸಮಾಜದಲ್ಲಿ ಬದುಕಬೇಕಾಗಿರೋದಂತೆ. ನನಗೂ ಕೂಡ ಮಕ್ಕಳಿದ್ದಾರೆ, ನನಗೂ ಕೂಡ ಭಯ ಆಗುತ್ತೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಎಲ್ಲಾದ್ರೂ ಯಾವುದೋ ಸ್ಕೂಲಿಗೆ ಕಳಿಸ್ಲಿಕ್ಕೆ. ಬಿಕಾಸ್ ಎಲ್ಲ ಕಡೆನೂ ಕೂಡ ಅವ್ರಿಗೆ ಇದು ಈ ಡ್ರಗ್ಸ್ ಅನ್ನೋದು ಎಲ್ಲ ಕಡೆನೂ ಕೂಡ ಹಬ್ಕೊಂಡ್ಬಿಟ್ಟಿದೆ. ಒಂದು ಮಿಠಾಯಿ ಶಾಪಲ್ಲಿನೂ ಕೂಡ ಕ್ಯಾಂಡಿ ರೂಪದಲ್ಲಿ ಇದು ಒಂದು ಡ್ರಗ್ಸ್ ಮಾರಾಟ ಆಗುತ್ತೆ ಸ್ಕೂಲ್ ಸುತ್ತಲೂ ಕೂಡ. ಹಾಗೂ ಪ್ರಾಹಿಬಿಟೆಡ್ ಡ್ರಗ್ಸ್ ಮೆಡಿಕಲ್ ಶಾಪಲ್ಲಿನೂ ಕೂಡ ಕೆಲವೊಂದು ಪ್ರಾಹಿಬಿಟೆಡ್ ಡ್ರಗ್ಸ್ನು ಕೂಡ ಮಾರಾಟ ಆಗುತ್ತೆ. ಸೊ ಯಾವ ರೀತಿ ಇದು ಬೇರೆ ಬೇರೆ ವಿಧಾನದಲ್ಲಿ ಇದನ್ನು ಸೆಲ್ ಮಾಡ್ತಾರೆ, ಒಂದು ಸಿಂಥೆಟಿಕ್ ಡ್ರಗ್ ಆಗಿರಲಿ ಅಥವಾ ಗಾಂಜಾ ಆಗಿರಲಿ. ಹೀಗಾಗಿ ನೀವು ಮಕ್ಕಳು, ಯುವಜನ ಹಾಗೂ ಎಲ್ಲರೂ ಕೂಡ ನಾವು ಒಂದು ಪ್ರತಿಜ್ಞೆ ಮಾಡಬೇಕು. ಇವತ್ತಿನ ದಿನ ನಾವು ಯಾವುದೇ ಕಾರಣಕ್ಕೂ ನಾವು ಮೊದಲು ಡ್ರಗ್ಸ್ ವ್ಯಸನಕ್ಕೆ ಬಲಿ ಆಗಲ್ಲ. ಹಾಗೂ ಬೇರೆ ಅವರು ನಮಗೆ ಡ್ರಗ್ಸ್ ಕೊಡ್ಲಿಕ್ಕೆ ಬಂದ್ರೂ ಕೂಡ ನಾವು ಅವರಿಗೆ ಬೇಡ ಅನ್ನೋದು ಅಷ್ಟೇ ಅಲ್ಲದೆ ಅವ್ರಿಗೂ ಕೂಡ ಬೇಡ ಬ್ರೋ, ನೀ ಇದು ಮಾಡಬೇಡ, ಇದು ತಪ್ಪು ಅಂತಂದು ಹೇಳೋದು ನಮ್ಮ ಒಂದು ಕರ್ತವ್ಯವಾಗಿದೆ. ಅಂದಾಗ ಮಾತ್ರ ನಾವು ಒಂದು ಒಳ್ಳೆ ಸಮಾಜವನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂಬರುವ ದಿನಗಳಲ್ಲಿ
ಈ ಒಂದು ಡ್ರಗ್ಸ್ ಅನ್ನೋದನ್ನ ಕೇವಲ ನಮ್ಮ ಕೆಂಗೇರಿ ಲಿಮಿಟ್ಸ್ ಅಲ್ಲ, ಬ್ಯಾಂಗ್ಳೂರಲ್ಲ, ಕರ್ನಾಟಕ ಅಲ್ಲ, ಇಡೀ ನಮ್ಮ ದೇಶವನ್ನೇ ಬಿಟ್ಟು ತೊಲಗಿಸ್ಬೇಕು ಅನ್ನೋದು ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತು ಕೈಗೊಳ್ಳಬೇಕಾಗಿದೆ. ಅದು ಕೆಂಗೇರಿಯಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ನಮ್ಮ ಜೊತೆ ಸೇರಿ ಈ ಒಂದು ಬೇಡ ಬ್ರೋ, ಡ್ರಗ್ಸಿಗೆ ಬೇಡ ಬ್ರೋ ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಜೊತೆ ಸಹಕರಿಸ್ತೀರಾ, ನಮ್ಮ ಜೊತೆ ಇರ್ತೀರಾ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಕರ್ನಾಟಕ ರೈಸ್, ಇದು ಕೂಡ ಇದರ ಅರ್ಥ ಏನು ಅಂತ ಹೇಳ್ತೀನಿ. ಕರ್ನಾಟಕವನ್ನು ನಾವು ರೈಸ್ ಮಾಡೋದು ಅಂದರೆ ಬೆಳೆಸೋದು. ಯಾವ ರೀತಿ ಬೆಳೆಸ್ಬೋದು? ಒಂದು RISE ರೈಸ್ ರೆಫ್ಯೂಸ್ ಮಾಡಬೇಕು. ಫಸ್ಟಿಗೆ ಯಾವುದೇ ಒಂದು ಡ್ರಗ್ ನಮಗೆ ನಮ್ಮ ಹತ್ರ ನಮಗೆ ಅಥವಾ ಬಲವಂತವಾಗಿ ನಮ್ಗೆ ಯಾರಾದರೂ ಕೊಡ್ಲಿಕ್ಕೆ ಅಂತಂದ್ರೆ ಫಸ್ಟ್ ಐ ವಿಲ್ ರೆಫ್ಯೂಸ್. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಡ್ರಗ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಎನಿಬಡಿ ಟು ಟೇಕ್ ಡ್ರಗ್ಸ್. ಇಫ್ ಐ ಸಿ ಎನಿಬಡಿ ಟು ಟೇಕ್ ಡ್ರಗ್ಸ್, ಸೆಕೆಂಡ್ ಒನ್ ಈಸ್ inform the police, inform your elders, inform the teachers, inform any institution heads where they are working, so that this is immediately it will be under the control. So first refuse, inform, third one is support. Whoever is under the drugs influence, ಯಾರು ಡ್ರಗ್ಸ್ ವ್ಯಸನಕ್ಕೆ ಬಲಿಯಾಗಿರ್ತಾರಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡೋಣ. ಅವರನ್ನ ಆಚೆ ತರಲಿಕ್ಕೆ, ಡ್ರಗ್ಸ್ ವ್ಯಸನದಿಂದ ಆಚೆ ತರಲಿಕ್ಕೆ ಅವರಿಗೆ ಸಪೋರ್ಟ್ ಮಾಡೋಣ, ಅವ್ರಿಗೆ ಇನ್ವಾಲ್ವ್ ಮಾಡೋಣ ನಮ್ಮ ಸಮಾಜದಲ್ಲಿ. ಯಾವುದೇ ರೀತಿ ನಾವು ಕೇವಲ ನಮ್ಮ ಪೊಲೀಸ್ ವತಿಯಿಂದ ಅಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಅವರಿಗೆ ನಾವು ಸಪೋರ್ಟ್ ಮಾಡಿ ಅವರದ್ದು ಒಂದು ವ್ಯಸನದಿಂದ ಆಚೆ ಬರಲಿಕ್ಕೆ ನಾವು ಎಲ್ಲರೂ ಕೂಡ ಕೈ ಜೋಡಿಸೋಣ. ಹಾಗೆ ಎಂಪವರ್ಮೆಂಟ್. ಸೊ ಇವೆಲ್ಲನೂ ಕೂಡ ಕೂಡಿಬಿಟ್ಟು ನಾವು ಕರ್ನಾಟಕವನ್ನು ರೈಸ್ ಮಾಡೋದು ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿದೆ, ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಉಲ್ಲಾಳ್ ವಾರ್ಡ್ನಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಇರ್ತಕ್ಕಂಥ ಏರಿಯಾ. ಯಾರಾದರೂ ಒಬ್ಬರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಆ ಕೊಟ್ಟ 5-10 ನಿಮಿಷಕ್ಕೆ ಅವನ ಮನೆ ರೈಡ್ ಆಗ್ತಾ ಇತ್ತು. ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅರ್ಧ ಗಂಟೆಯಲ್ಲಿ ಅವನ ಕೈ ಕಾಲು ಕಟ್ಟಾಗ್ತಾ ಇತ್ತು. ಇದು ಉಲ್ಲಾಳಲ್ಲಿ ನಡೀತಾ ಇರ್ತಕ್ಕಂಥದ್ದು ಇತ್ತು. ಅದನ್ನು ಒಂದು ಘಟನೆ ಎಲ್ಲ ಮರುಕಳಿಸಿದ ರೀತಿಯಲ್ಲಿ ಇವತ್ತು 100ಕ್ಕೆ 90% ಅದು ಕಂಟ್ರೋಲ್ ಆಗಿದೆ. ಪೊಲೀಸ್ನವ್ರು ಹೇಳ್ತಾರೆ ಈಸಿಯಾಗಿ, ನಮ್ಮ DCP ಅವ್ರು ಹೇಳ್ತಾರೆ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಎಷ್ಟೋ ಮಾಹಿತಿ ಕೊಟ್ಟರೆ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ನನಗೆ ಹಲವಾರು ಕಂಪ್ಲೇಂಟ್ಸ್ ಕೂಡ ಬರ್ತಾ ಇರ್ತದೆ. ಕೆಲವರು ಸೂಕ್ಷ್ಮವಾಗಿ ಹೇಳ್ತಾರೆ. ಈಗ ನಾವು ಜಗದೀಶರವರಿಗೆ ಇತ್ತೀಚೆಗೆ ಕೆಂಗೇರಿ ಸುತ್ತಮುತ್ತ 4-5 ನಂಬರ್ನ ನಾನೇ ಅವರಿಗೆ ಕೊಟ್ಟಿದ್ದೆ. ನನಗೆ ಕಳಿಸಿ ಸೀಕ್ರೆಟಾಗೆ, ನಾನು ನಿಮ್ಮ ಹೆಸರು ಹೇಳಿದೆ ಅದನ್ನು ಅವರಿಗೆ ಸ್ಪಾಟನ್ನು ನಾನು ಕಳಿಸ್ತೀನಿ ಅಂತೇಳಿ. ತಕ್ಷಣ ಅವರು ಅರ್ಧ ಗಂಟೆಯಲ್ಲೇ 4-5 ಜನರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿ ಅವರು ಹ್ಯಾಂಡ್ಲ್ ಮಾಡ್ತಾರೆ. ಬಟ್ ಸರ್ಕಾರದ ಮಟ್ಟದಲ್ಲಿ ಇದು ಸ್ವಲ್ಪ ಸೀರಿಯಸ್ ಆಗಬೇಕಾಗ್ತದೆ. ಇತ್ತೀಚೆಗೆ ಏನೇ ಸರ್ಕಾರ ಕ್ರಮ ಕೈಗೊಂಡ್ರೂ ಕೂಡ ಅದು ಕರ್ನಾಟಕದವರಿಗಿಂತ ಹೊರಗಡೆ ಬಂದು ಯಾರು ಇಲ್ಲಿ ಹಾಸ್ಟೆಲ್ ಇರ್ತಾರೆ, ಓದ್ತಾ ಇರ್ತಾರೆ, ಅವರ ಸಂಬಂಧಗಳೇ ಜಾಸ್ತಿ ಆಗ್ತಾ ಇದೆ. ಕಾಲೇಜ್ಗಳಲ್ಲಿ, ಮತ್ತೊಂದುಗಳಲ್ಲಿ, ಕಾಲೋನಿಗಳಲ್ಲಿ ಇವತ್ತು ಒಂದು ವೇಗ ರೀತಿಯಲ್ಲಿ ಅದು ಬೆಳೀತಾ ಇದೆ. ಏನು ಬೇಡ ಬ್ರೋ ಅಂತಕ್ಕಂಥದ್ದು ಏನು ಇವತ್ತು ವ್ಯಸನ ವ್ಯಕ್ತ ಮಾಡ್ತಕ್ಕಂಥದ್ದಕ್ಕಿದೆ, ಅದು ಎಂಟೈರ್ ಕ್ಷೇತ್ರ ಮಾಡ್ತಕ್ಕಂಥದ್ದಕ್ಕೆ DCP ಅವರಿಗೆ ನೀವು ಎಲ್ಲೆಲ್ಲಿ ನಿಮ್ಮ ಜ್ಯೂರಿಡಕ್ಷನ್ ಬರ್ತದೆ ಅದೆಲ್ಲ ಕೂಡ ಡಾಕ್ಟ್ರೆ ಮಾಡಿದ್ರೆ ಭಾಳಷ್ಟು ನೀವು ಹೇಳ್ದಂಗೆ ಇದು ಪೊಲೀಸ್ನವ್ರು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ. ನಾವು ನೀವೆಲ್ಲ ಸೇರಿ ಇದನ್ನು ಮಾಡಿದ್ರೆ 18 ವರ್ಷದ 23 ವರ್ಷದಲ್ಲ, ಇನ್ನೂ ಅನೇಕರು ಕೂಡ ಇವತ್ತು ಇದಕ್ಕೆ ವ್ಯಸನಗಳು ಆಗ್ತಾ ಇರ್ತಾರೆ. ಅನೇಕ ತಂದೆ ತಾಯಿಂದರು ಕೂಡ ನಮ್ಮ ಕಚೇರಿಗೆ ಬಂದು ಹೇಳ್ತಾ ಇರ್ತಕ್ಕಂಥದ್ದಾದರೆ ಭಾಳಷ್ಟು ನೋವು ಆಗ್ತದೆ. ಆದರೆ ಸರಿಪಡಿಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಮುಖ್ಯವಾಗಿ ಕಾಲೇಜಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿರ್ತದೆ, ಕಾಲೋನಿಗಳಿರ್ತದೆ, ಅಲ್ಲೆಲ್ಲ ಕೂಡ ಮಫ್ತಿಗೆ ಹಾಕಿ ಅವರು ಕೂಡ ಹೇಳಬೇಕಾಗ್ತದೆ.
ತಾವು ನೇರವಾಗಿ ಪೊಲೀಸ್ಗೆ ಹೇಳ್ದೆ ಅದ್ರ ಪರವಾಗಿಲ್ಲ, ನನ್ನ ವ್ಯಾಟ್ಸಪ್ಗೆ ಹಾಕಿದ್ರೆ ನಾನು 10 ನಿಮಿಷದಲ್ಲೇ ಆ ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ಗೆ ಅದನ್ನು ಕಳಿಸ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಇದೊಂದು ಭಾಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಜಗದೀಶರವರು ACP DCP ಅವರು ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಇರ್ತಕ್ಕಂಥ ಏರಿಯಾ ಅಂತೇಳಿ ಈ ಏರಿಯಾದಲ್ಲಿ ಮಾಡಿದ್ದಾರೆ. ಸಾಕಷ್ಟು ರೆಸಿಡೆನ್ಸ್ ಅಸೋಸಿಯೇಷನ್ನರು ಕೂಡ ಸೇರಿದ್ದಾರೆ, ಸ್ಟೂಡೆಂಟ್ಸು ಸೇರಿದ್ದಾರೆ, ಎಂಪ್ಲಾಯೀಸ್ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಒಳ್ಳೆಯದಾಗಲಿ, ಇದು ಇನ್ನೂ ಕೂಡ ಮುಂದುವರಿಸಲಿ. ಡ್ರಗ್ಸ್ ಬಗ್ಗೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ಈ ದಿನ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದೀವಿ. ಇದಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಎಲ್ಲ ಸೇರಿ ನೋ ಡ್ರಗ್ಸ್ ಡೇ ಅಂತ ಮಾಡಿದೆ. ಅದರ ಪ್ರಥಮ ಪ್ರಯತ್ನ ಈ ವರ್ಷದಲ್ಲಿ ಇಲ್ಲಿಂದ ಶುರು ಆಗ್ತಾ ಇದೆ, ನಮ್ಮ ಕೆಂಗೇರಿ ಸಬ್ ಡಿವಿಷನ್ನಿಂದ ಹಾಗೂ ನೈಋತ್ಯ ವಿಭಾಗದಿಂದ. ಈ ದಿನ ನೀವೆಲ್ಲರೂ ಇಲ್ಲಿ ಸೇರಿರೋದಕ್ಕೆ ಕಾರಣೀಕರ್ತರಾದಂಥ ನಮ್ಮ ಜಗದೀಶ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನೋಡಿ ನಮ್ಗೆ ಖುಷಿ ಆಯಿತು. ಬೇಡ ಬ್ರೋ ಅಂತ ಅಂದರೆ ಎಲ್ಲರೂ ಇಲ್ಲಿ ಪ್ರಮುಖರು ಹೇಳಿದ ಹಾಗೆ ವ್ಯಸನ ಮುಕ್ತ ಜನತೆಗೆ ವ್ಯಸನ ಮುಕ್ತರಾಗಿ ಅನ್ನೋದಕ್ಕೆ ಬೇಡ ಬ್ರೋ. ನೀವು ಮಾದಕ ದ್ರವ್ಯದಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಕೂಡ ಅಭಿವೃದ್ಧಿ ಆಗುತ್ತೆ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗೂ ಬರೀ ಒಂದು ಸಿಗರೇಟ್ ಚಟದಿಂದ ನನ್ನ ತಂದೆನೂ ಕಳ್ಕೊಂಡೆ, ನಮ್ಮ ತಾತನೂ ಕೂಡ ಕ್ಯಾನ್ಸರ್ಗೆ ಬಲಿಯಾದರು, ಲಂಗ್ಸ್ ಕ್ಯಾನ್ಸರಿಂದ. ಅದು ನೋಡಿದಾಗಿಂದ ನಮಗೆ ಸಮಾಜದಲ್ಲಿ ನಮ್ಮ ಗಂಡು ಮಕ್ಕಳಿರೋರು ನಾವು ತುಂಬ ಆತಂಕದಿಂದನೇ ಇರಬೇಕಾಗಿದೆ. ನಾವು ಮಕ್ಕಳು ಹೆತ್ತವರು ನಿಮ್ಮ ನಡೆಯನ್ನು ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ನೆಮ್ಮದಿ ನಿಮ್ಮ ತಂದೆ ತಾಯಿಯರಿಗಿರುತ್ತೆ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪುದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್. ಬೇಡ ಬ್ರೋ.